ಪ್ರಿಯಾ, ಅವಳ ಬಾಯಿ ಮುಚ್ಚಿಸ್ತೀಯಾ ಇಲ್ಲ ನಾನ್ ಮುಚ್ಚಿಸ್ಬೇಕಾ? ಆಸ್ಪತ್ರೆಯಲ್ಲಿದ್ರೂ ನಿನಗಷ್ಟೊಂದು ಕೊಬ್ಬೇನೆ. ಈ ದುರಹಂಕಾರಕ್ಕೆ ನೀನ್ ಹೀಗಾಗಿರೋದು. ಸ್ವಲ್ಪ ನಾಲ್ಗೆ ಮತ್ತು ಬಾಯಿನ ನಿನ್ ಕಂಟ್ರೋಲಲ್ಲಿ ಇಟ್ಕೋ. ಹೀಗ್ ಬಾಯಿಗೆ ಬಂದಾಗ ಮಾತಾಡಿದ್ರೆ ಯಾರೂ ಇರಲ್ಲ. ಅಲ್ಲ, ನಿಮ್ಮ ಅಪ್ಪನ್ಗೂ ಇಲ್ಲ ನಿಮ್ಮ ಅಮ್ಮನ್ಗೂ ಇಲ್ಲ ಈ ಕೆಟ್ಟ ಬುದ್ಧಿ. ನಿನಗೆಲ್ಲಿಂದ ಬಂತೆ? ನಿನ್ ಮಗಳೇ ಅಲ್ವಾ, ನಿನ್ ಲಕ್ಷಣಗಳೇ ಬಂದಿರುತ್ತೆ, ಅದೇ ಹೋಲಿಕೆ ಅಲ್ವಾ? ನಮ್ ಸೋದ್ರ ಮಾವನ್ ಹೆಂಡತಿ ಗುಣನೇ ಬಂದಿರತ್ತೆ. ಶ್ರೀನಿಧಿ, ತಲೆ ಇಲ್ದೆ ಮಾತಾಡ್ಬೇಡ ನೀನು. ನಂತರ ಆಗಕ್ಕೆ ಹೇಗ್ ಸಾಧ್ಯ? ನೀನು ಯಾವ ರಕ್ತ ಸಂಬಂಧ ಇದೆ ಅಂತ? ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿದ್ದಾಳೆ ಅಂತ ಗೊತ್ತಿಲ್ವಲ್ಲ ನಿನಗೆ? ಅಮ್ಮ, ಇನ್ನಿಲ್ಲಿರೋದ್ ಬೇಡ, ನಡಿಯಮ್ಮ. ನೋಡು, ಇದಕ್ಕೆ ದೂರ ಇರೋದು. ಬಾರೋ ಹೋಗೋಣ. ಶ್ರೀನಿಧಿ, ಅಮ್ಮ ಶ್ರೀನಿಧಿ. ಏನಮ್ಮ ಇದೆಲ್ಲ? ಈಗ ಹೇಗಿದೆಯಮ್ಮ? ಮನೆಗೆ ಬರ್ತಾ ಈ ವಿಷಯ ಗೊತ್ತಾಯ್ತು. ಕೇಳ್ತಿದ್ದಾಗೆ ಎದೆಲ್ಲ ನಡಗ್ಬಿಡ್ತು. ಪ್ರಿಯಾ, ಅಷ್ಟಕ್ಕೂ ಏನಾಯ್ತು? ಏನ್ರಿ, ಕರೆಂಟ್ ಬಿಲ್ ಕಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋದ್ಲು. ಪ್ರಿಯಾ, ಅಟ್ಲೀಸ್ಟ್ ಫೋನ್ ಆದ್ರೂ ಮಾಡ್ಬೋದಿತ್ತಲ್ಲಮ್ಮ. ಮಾಡಿದ್ದೆ ಅಣ್ಣ, ತುಂಬಾ ಸಲ ಮಾಡಿದ್ದೆ, ಆದ್ರೆ ಔಟ್ ಆಫ್ ಕವರೇಜ್ ಏರಿಯಾ ಅಂತ ಬಂತು. ಹಾಗಾದ್ರೆ ಸ್ಟೇಷನ್ಗಾದ್ರೂ ವಿಷಯ ತಿಳಿಸ್ಬೋದಿತ್ತಲ್ಲ. ಏನಪ್ಪ ಇದು? ನನ್ ರಿಕವರಿ ಆಗ್ಬಿಟ್ನಲ್ಲ, ಮತ್ತಿನ್ಯಾಕೆ ಕಣ್ಣೀರು? ಅದು ಹಾಗಲ್ಲಮ್ಮ. ಹೀಗಾಗಿದ್ದಕ್ಕೆ ಸಂಕಟ ಆಗಲ್ವಮ್ಮ, ಕಣ್ಣೀರು ಬರುತ್ತೆ. ನನ್ ಗುಣ ಆದ್ಮೇಲೆ ಈ ಕಣ್ಣೀರ್ ಯಾಕೆ ಮಾವ? ಒಂದ್ ವೇಳೆ ಏನಾದ್ರೂ ಕಾಲು ಕೈಯೋ ಹೋಗ್ಬಿಟ್ಟಿದ್ರೆ ಅವಾಗ ಬೇಜಾರಾಗ್ಬೇಕಪ್ಪ. ಶ್ರೀನಿಧಿ, ಏನ ಮಾತುಗಳು? ನಡೆದಿರೋದಕ್ಕೆ ಈಗಾಗ್ಲೇ ಸಾಯ್ತಾ ಇದ್ದೀನಿ, ಮತ್ತೆ ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನಿನಗಷ್ಟಕ್ಕೂ ಹೀಗಾಯ್ತು ಅಂತ ಫೀಲಿಂಗ್ಸೇ ಇಲ್ಲ. ಫೀಲ್ ಆಗಿ ಪ್ರಯೋಜನ ಏನು ಮಾವ? ಫೀಲಿಂಗ್ಸ್ ಏನಾದ್ರೂ ರಿಕವರಿಗೆ ಹೆಲ್ಪ್ ಮಾಡತ್ತಾ? ಪ್ರಯೋಜನ ಇಲ್ಲ ಬಿಡಿ. ಆಕ್ಸಿಡೆಂಟ್ಸ್ ನಡೀತಿರುತ್ತಷ್ಟೆ. ಇಲ್ ನೋಡಿ, ಈ ತರ ಟ್ರಾಜಿಡಿ ಸೀನ್ಸ್ ಅವಶ್ಯಕತೆ ಇಲ್ಲ. ಇಷ್ಟ ಆಯ್ತಮ್ಮ, ನಿನ್ ಮಾತು ನನಗೆ ತುಂಬಾ ಇಷ್ಟ ಆಯ್ತು. ಯು ಆರ್ ಸೋ ಬೋಲ್ಡ್. ಪ್ರಸಾದ್, ನೋಡಿ ಕಲ್ತ್ಕೋ. ಚಿಕ್ಕ ಹುಡುಗಿ ಎಷ್ಟು ಧೈರ್ಯವಾಗಿ, ಎಷ್ಟು ಟೇಕ್ ಇಟ್ ಈಸಿ ಆಗಿ ಮಾತಾಡ್ತಿದ್ದಾಳೆ. ಅದೇನ್ ದೊಡ್ಡ ವಿಷಯನ? ಏನ್ ಕೊಂಡಾಡ್ತಿದ್ದೀರಾ? ದೊಡ್ಡ ವಿಷಯನೇ. ಆ ವಯಸ್ಸಲ್ಲಿ ಆ ಮಾತು ದೊಡ್ಡ ವಿಷಯನೇ. ಆ ಮಾತನ್ ಕೇಳಿಸ್ಕೊಂಡ್ಯಾ? ಎಷ್ಟೊಳ್ಳೆ ಮಾತು ಹೇಳಿದ್ಲ ಅವಳು. ಇನ್ನು ಏನೇನ್ ಗುಣ ಇದೆಯೋ ಇದ್ರೂ ನಿಮಗ್ ಗೊತ್ತಿಲ್ವಲ್ಲ ದುರ್ಗಮ್ಮ? ಅದು ಕರೆಕ್ಟ್ ಆಗಿ ಹೇಳಿದ್ಲು. ಚೆನ್ನಾಗ್ ಅಟ್ಟ ಕೇರಿಸ್ತಾ ಇದ್ದೀರಾ. ಏನು ಕೆಲ್ಸ ಇಲ್ದೆ ಮಲ್ಕೊಂಡಿದ್ದಾಳಲ್ಲ, ಯಾಕೆ ಮಾತಾಡಲ್ಲ? ಹೀಗೆ ಮಾತಾಡೋದವಳು. ನೋಡ್ಕೋಬೇಕಲ್ವಾ ನೀನು? ಹಿಂದ್ಗಡೆ ಏನಾದ್ರು ಕಣ್ಣಿರುತ್ತಾ ಅಪ್ಪ? ಅವ್ರ ಹಿಂದ್ಗಡೆಯಿಂದ ಬಂದ್ ಬುದ್ದಿದ್ರು, ನಾನ್ ಬಿದ್ಬಿಟ್ಟೆ, ಕಣ್ ಮುಚ್ಬಿಟ್ಟೆ. ಅದಾದ್ಮೇಲೆ ನೋಡು, ಇವತ್ತೇ ಕಣ್ ಬಿಟ್ಟಿರೋದ್ ನಾನು. ಮಾವಾ, ಆಪರೇಷನ್ ಅರ್ಜೆಂಟ್ ಅಂದ್ರಂತೆ, ಆದ್ರೆ ದುಡ್ಡು ಕಟ್ಟಿಲ್ಲ ಅಂದ್ರೆ ಮಾಡಲ್ಲ ಅಂದ್ರಂತೆ. ಪಾಪ ಅಮ್ಮ ತುಂಬಾ ಕಷ್ಟಪಟ್ಟು ತಂದ್ರಂತೆ. 5 ಲಕ್ಷ ಆಯ್ತು.
5 ಲಕ್ಷನಾ? ತುಂಬಾ ಕಷ್ಟ ಆಗಿರ್ಬೇಕು ಇವಳಿಗೆ. ಎಲ್ಲಿಂದ ತಂದ್ಯಮ್ಮ? ಯಾರು ಕೊಟ್ರು? ಬೇಕಾಗಿರೋರೆ ಅಣ್ಣ. ಬೇಕಾಗಿರೋರಂದ್ರೆ? ಗೊತ್ತಿರೋರು, ಪ್ರೀತಿ ಇರೋರು, ಅಭಿಮಾನ ಇರೋ ಅಂಥವ್ರು, ತಲೆ ಮೇಲೆ ಮುಖ್ಯ ಅನ್ನೋ ಈ ಡಾಕ್ಟರ್ಸ್ ಇದಾರಲ್ಲ, ಮೊದ್ಲು ಅವ್ರನ್ನ ವಿಚಾರಿಸ್ಕೊಳ್ಳಿ. ನೋಡ್ ಹೋಗು. ನೋಡೋಣ ಬಿಡು, ಅವ್ರ ವಿಷಯ ಆಮೇಲೆ ನೋಡ್ಕೊಳ್ಳೋಣ. ಮೊದಲು ನಿನ್ ಮನೆಗೆ ಬರ್ಬೇಕಲ್ವಾ? ಬರ್ದೆ ಮತ್ತೆ ಇದೇನ್ ನಮ್ ಬಂಧುಗಳ ಮನೆನ ಪ್ರತಿಯೊಂದಕ್ಕೂ ಚಾಚಿಸೆ. 1 ನಿಮಿಷ. ಹಲೋ, ಯಾ ಸ್ಪೀಕಿಂಗ್. ಅಮ್ಮ ದುರ್ಗಾ, ನೀನು ಶ್ರೀನಿಧಿನ ನೋಡೋದಕ್ಕೆ ಹಾಸ್ಪಿಟಲ್ಗೆ ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತಮ್ಮ. ಇವಳ ಮೇಲಿನ ಪ್ರೀತಿಯಿಂದ ಏನು ಬಂದಿಲ್ಲ. ನೀವು ಬರ್ತೀರಾ ಅಂತ ಗೊತ್ತಿತ್ತಲ್ವಾ? ನಿಮ್ಮನ್ನು ನೋಡಿದ ಸಂತೋಷದಲ್ಲಿ ಪ್ರಿಯಾ ಎಲ್ಲಿ ಆಸ್ತಿ ವಿಷಯ ಹೇಳ್ಬಿಡ್ತಾಳೋ ಅಂತ ಬಂದೆ. ಆದಿತ್ಯ ಹೊರಡೋಣ ಅಂದಿದ್ದು ನನಗೂ ಪ್ಲಸ್ ಪಾಯಿಂಟ್ ಆಯ್ತು. ಅಯ್ಯೋ, ಇಂಥ ಸಮಯದಲ್ಲಿ ಬರಲಿಲ್ಲ ಅಂದ್ರೆ ಹೇಗೆ? ಅತ್ತಿಗೆ ಆಶೀರ್ವಾದದಿಂದಲೇ ಅವಳು ಗಂಡಾಂತರದಿಂದ ಪಾರಾದ್ಲು ರೀ. ಇಷ್ಟೊತ್ತು ದೇವ್ರಂದ್ಯಲ್ಲಮ್ಮ? ನಿನಗಿಷ್ಟಾದ್ರೂ ಕೊಬ್ಬು ಇಳ್ದಿಲ್ಲ ಕಣೆ. ನಂದೇನಿದೆ ಅಣ್ಣ, ಎಲ್ಲ ದೇವ್ರ ಕೃಪೆ. ಏನಾಗ್ಬೇಕೋ ಅದಾಗತ್ತೆ. ಇವಳಿಗೆ ಹೀಗಾಗತ್ತೆ, ನಿಮ್ಮ ಎದೆ ಒಡೆದು ಹೋಗುತ್ತೆ ಅಂತ ನಮ್ಗೇನಾದ್ರೂ ಗೊತ್ತಿತ್ತಾ? ಕೆಲವೊಂದ್ಸಲ ಹೀಗೆಲ್ಲ ಆಗತ್ತೆ. ಅಮ್ಮ ಹೊರಡೋಣವಾ? ಅಪ್ಪ ಹೊರಡೋಣ. ನೀನು ಹಾಸ್ಪಿಟ್ಲಿಗೆ ಬಂದಿದ್ದು, ಶ್ರೀನಿಧಿನ ಮಾತಾಡ್ಸಿದ್ದು ಒಳ್ಳೇದಾಯ್ತು. ತುಂಬಾ ಥ್ಯಾಂಕ್ಸ್. ನೀವ್ಯಾಕೆ ಪ್ರತ್ಯೇಕವಾಗಿ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ನಾನಂದ್ರೆ ಇಷ್ಟ ಇಲ್ವಲ್ಲ? ಕುತ್ಕೆವರೆಗೂ ಕೋಪ ಅಲ್ವಾ? ಅಂಥದ್ರಲ್ಲೂ ನನ್ನನ್ನ ವಿಚಾರ್ಸಕ್ ಬಂದಿದ್ದೀರಲ್ಲ ನೀವು. ಕರೆಕ್ಟ್. ರಾಂಗ್ ಯಾವುದು ಕರೆಕ್ಟ್ ಯಾವುದು ಅಂತ ನನಗೂ ಗೊತ್ತು. ಒಂದ್ ಸ್ವಲ್ಪ ಜ್ಞಾನ ಇದೆ, ಹಾಗೆ ಬುದ್ಧಿ ಕೂಡ ಇದೆ. ಅದೇನೋ ಹೇಳ್ತಾರಲ್ಲ, ಸೆನ್ಸ್ ಅಂತ. ಅದೇ ಅಮ್ಮ, 6th ಸೆನ್ಸು. ಅಲ್ಲ ಕಣೋ, ಕಾಮನ್ ಸೆನ್ಸ್. ಹಾ ಅದಿದೆ ನನ್ಗೆ. ಓ, ಅದು ನಿಮ್ ಹತ್ರನೇ ಇರದಾ? ಅದಕ್ಕೆ ಇವನ್ ಹತ್ರ ಇಲ್ಲ ಅದು. ಏಯ್ ನಿನ್ನ ಅಪ್ಪ ನೋಡಪ್ಪ. ಪಾಪ ಪೇಷಂಟ್ ಅಲ್ವಾ, ಬಿಟ್ಬಿಡು. ಸೆನ್ಸ್ ಆಫ್ ಹ್ಯೂಮರ್ ಕಣೋ, ಎಂಜಾಯ್ ಮಾಡೋದು ಕಲ್ತ್ಕೋ. ಅವ್ಳು ರೇಗ್ಸಿದ್ರೆ ಇವನ್ ಎಂಜಾಯ್ ಮಾಡ್ಬೇಕಾ? ಚೆನ್ನಾಗಿ ಹೇಳ್ತಿದ್ದೀರಾ. ಅವನ್ಗೆ ಹೇಳಿದ್ದು ನಿನ್ಗೇನು ಹೇಳಿಲ್ಲ ತಾನೆ? ಅಪ್ಪ ಬನ್ನಿ ಹೋಗೋಣ. ಅಮ್ಮ ಹುಷಾರಮ್ಮ. ಬರ್ತೀನಮ್ಮ. ಸರಿ ಅಣ್ಣ. ಹಲೋ, ಇಲ್ಲಿ ಕೇಳಿ. ನನ್ನ ಸೊಸೆ ದೊಡ್ಡ ಗಂಡಾಂತರದಿಂದ ಪಾರಾಗಿದ್ದಾಳೆ. ಬರೋ ಭಾನುವಾರ ಅಮ್ಮನವ್ರಿಗೆ ಪೂಜೆ ಮಾಡಿಸಿ ಎಲ್ರಿಗೂ ಊಟ ಹಾಕ್ಸೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಏರ್ಪಾಡೆಲ್ಲ ಮಾಡ್ಕೊಳ್ಳಿ. ನಮ್ಮವ್ರನ್ನೆಲ್ಲ ಊಟಕ್ಕೆ ಬರಕ್ಕೆ ಹೇಳ್ಬಿಡಿ. ಸರಿ. ಏನ್ ದುರ್ಗಾ ಹಾಗೆ ನೋಡ್ತಿದ್ಯಾ? ಅಂದ್ರೆ ನೀವ್ಯಾಕೆ ಊಟ ಹಾಕ್ಸೋದು ಅಂತ ಕೇಳ್ತಾವ್ರೆ. ಹಾಕ್ಸಿದ್ರೆ ಏನ್ ತಪ್ಪು? ಅದ ಅವಶ್ಯಕತೆನಾ? ನಿನ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಮಾತಾಡು. ನೀವ್ ಇದೆಲ್ಲ ಮಾಡೋದು ನನ್ಗಿಷ್ಟ ಇಲ್ಲ ರೀ. ನನ್ನ ಸೊಸೆಗೆ ಕಷ್ಟ ಬಂದಿರೋದು ಸೋದರ ಮಾವನಾಗಿ ಹರಕೆ ಹೊತ್ಕೊಂಡೆ. ನಿನಗಿಷ್ಟ ಇಲ್ಲ ಅಂದ್ರೆ ನನ್ನ ಮನ್ಸಿಗೆ ತೊಂದರೆ ಕೊಡಬೇಡ.
ಅಮ್ಮನವ್ರ ಹರಕೆ ವಿಚಾರದಲ್ಲಿ ಮೂಗ್ ತೂರ್ಸೋದು ಒಳ್ಳೇದಲ್ಲ. ಹರಕೆ ಹೊರಕ್ಕೂ ಮುಂಚೆ ಹೇಳ್ಬೋದಿತ್ತಲ್ವಾ? ಆ ವಿಷಯ ಗೊತ್ತಾಗ್ತಿದ್ದಂಗೆ ನನಗೆ ಗಾಬರಿ ಆಗ್ಬಿಡ್ತು. ಕೂಡ್ಲೆ ಹರಕೆ ಹೊತ್ಕೊಂಡೆ. ದೇವ್ರಿಗೆ ನಮಸ್ಕಾರ ಹರಕೆ ಹೊತ್ಕೋಬೇಕಾದ್ರೂ ನಿನ್ನ ಹತ್ರ ಕೇಳ್ಬೇಕಾ? ನೀವು ತುಂಬಾ ಮಾತಾಡ್ತಾ ಇದ್ದೀರಾ. ಎಲ್ಲಾ ವಿಚಾರದಲ್ಲೂ ಮೂಗ್ ತೂರ್ಸಿದ್ರೆ ಕೆಲವು ವಿಚಾರದಲ್ಲಿ ಹೀಗೆ ಮಾಡ್ಬೇಕಾಗತ್ತೆ. ಹಾ ಅದನ್ನು ಒಂದ್ಸಲ ಹೇಳ್ಬಿಡಿ, ಯಾವ ವಿಷಯದಲ್ಲಿ ಮಾತಾಡ್ಬೇಕು, ಯಾವ ವಿಷಯದಲ್ಲಿ ಮಾತಾಡಬಾರ್ದು ಅಂತ. ಆಮೇಲೆನೆ ಮಾತಾಡ್ತೀನಿ. ಬಿಡಮ್ಮ. ಏನೋ ಬಿಟ್ಬಿಡೋದು? ಬಿಟ್ರೆ ಅವಳನ್ನ ತಲೆ ಮೇಲೆ ಹೊರ್ತಾರೆ, ಮನೆಗೆ ತಂದು ಇಟ್ಕೋತಾರೆ. ದುರ್ಗಾ, ಆಲ್ರೆಡಿ ನಿನಗೆ ಮಾತು ಕೊಟ್ಟಿದ್ದೀನಿ. ಆ ಮಾತನ್ನ ಮೀರಿ ಶ್ರೀನಿಧಿ ಆದಿತ್ಯನ ಮದುವೆ ಮಾಡಿಲ್ಲ ತಾನೆ? ಮಾತ್ ಕೊಟ್ಟಿಲ್ಲ ಅಂದ್ರೆ ಮಾಡ್ಬಿಡ್ತಿದ್ರೇನೋ. ಏನೋ ಅವಾಗ ಮನ್ಸಿಗೆ ತೋಚದಾಗೆ. ನೋಡುತ್ತೀಯ ಸತ್ಯವತಿ, ಇವ್ರ ತಂಗಿ ಚೆನ್ನಾಗಿ ತಲೆ ತುಂಬಿಟ್ಟಿದ್ದಾಳೆ. ಅನಾವಶ್ಯಕವಾಗಿ ನನ್ನ ತಂಗಿನ ಆಡ್ಕೋಬೇಡ ದುರ್ಗಾ. ಏನೋ ಮಗು ತೊಂದರೆಯಿಂದ ಪಾರಾಗಿದೆ ಅಂತ ನೆಮ್ಮದಿಗೋಸ್ಕರ ಪೂಜೆ ಮಾಡಿಸಿ ಊಟ ಹಾಕಿಸ್ತಿದ್ದೆ. ಇದ್ರಲ್ಲಿ ತಪ್ಪೇನಿದೆ? ನೀನು ಏನೇನೋ ತಪ್ಪಾಗಿ ಯೋಚನೆ ಮಾಡಬೇಡ. ಹೌದೌದು, ನೀವು ಒಳ್ಳೇದನ್ನೇ ಮಾಡೋದು, ನಾನು ತಪ್ಪನ್ನೇ ಹುಡ್ಕೋದು. ಇವರೆಲ್ಲ ಒಳ್ಳೆ ಯೋಚನೆ ಮಾಡ್ತಾರೆ, ನಾನು ಕೆಟ್ಟ ಯೋಚನೆನೇ ಮಾಡೋದು, ಅಷ್ಟೇ ಅಲ್ವಾ? ನಾನೇನೋ ಆ ಥರ ಹೇಳಲಿಲ್ಲ. ನೀನು ಅನ್ಕೊಂಡಿದ್ದಕ್ಕೆಲ್ಲ ನಾನು ಕಾರಣ ಅಲ್ಲ. ಆದರೂ ನನಗೆ ಅರ್ಥ ಆಗ್ಲಿಲ್ಲ. ನೀನು ಮತ್ತೆ ನನ್ನ ಅತ್ತೆ ಸೀಮಂತನ ದಿವಸ ಅಷ್ಟೊಂದು ಗಲಾಟೆ ಮಾಡ್ಕೊಂಡವರು ಇತ್ತೀಚೆಗೆ ಪ್ರತಿದಿನ ಸಿಕ್ಕಿ ಬಿಡದೆ ಮಾತಾಡ್ತಾ ಇದ್ದೀರಾ. ಅದಕ್ಕೆ ನಾನೇನಾದ್ರೂ ಅನ್ನ? ಅವ್ರೇನ್ ನಿಮ್ ತಂಗಿನ ಹಕ್ಕು ಆಸ್ತಿ ಅಂತ ಜಗಳ ಮಾಡಿಲ್ವಲ್ಲ? ಅವಳು ನಿಂದೇನ್ ತಗೊಂಡಿಲ್ವಲ್ಲ. ನಾನು ಕೂಡ ನನ್ನ ತಂಗಿನ ನನ್ನ ಸೊಸೆನ ಮನೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿಲ್ವಲ್ಲ. ಹೋಗ್ಲಿ ಜೊತೆಗಿರೋಣ ಅಂತನೂ ಹೇಳಿಲ್ವಲ್ಲ. ಪ್ರಾಣ ಕಾಪಾಡಿರೋ ಅಮ್ಮನವ್ರಿಗೆ ಪೂಜೆ ಮಾಡಿಸೋಣ ಅನ್ಕೊಂಡೆ. ನಿನಗೆ ಮದುವೆ ವಿಚಾರದಲ್ಲಿ ಏನಾದ್ರೂ ತೊಂದರೆ ಇದ್ರೆ ಕೇಳು, ಮಾತನ್ನ ತಪ್ಪಿದ್ರೆ ಬೈ. ಆದ್ರೂ ಮದುವೆ ದೈವ ನಿರ್ಣಯ, ನಂದು ನಿಂದು ನಿರ್ಧಾರ ಅಲ್ಲ. ನಮ್ ಕೈಯಲ್ಲಿ ಏನೂ ಇಲ್ವಲ್ಲ. ಇದಿದ್ರೆ ನೀವ್ಯಾಕೆ ತಡಿತಾ ಇದ್ರಿ? ಮಾತ್ ಕೊಟ್ಮೇಲೆ ಏನ್ ಮಾಡಕ್ಕಾಗತ್ತೆ? ಸುಮ್ನೆ ವಾದ ಮಾಡಿ ಗಲಾಟೆ ಮಾಡಬೇಡ. ನನ್ ಮನ್ಸು ಮೊದ್ಲೇ ಸರಿ ಇಲ್ಲ. ಅಮ್ಮ, ಪೂಜೆ ತಾನೇ ಅಮ್ಮ, ಮಾಡ್ಲಿ ಬಿಡು. ಅಪ್ಪನ ಇಷ್ಟ ಅಪ್ಪಂದು, ಅದಕ್ಕೆ ಯಾಕಮ್ಮ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅಪ್ಪ ಹೇಳಿದ್ರು ಅಂತ ಅಪ್ಪನ ಮಾತು ಕೇಳಿ ನಾನು ಶ್ರೀನಿಧಿನ ಮದ್ವೆ ಆಗಲ್ಲಮ್ಮ. ಅಮ್ಮ, ವಾದನ ದೊಡ್ಡದ್ ಮಾಡಿ ಅಪ್ಪನಿಗೆ ಬೇಜಾರು ಮಾಡಿಸ್ಬೇಡಮ್ಮ ಏಯ್ ಪ್ಲೀಸ್. ಆದಿ ನಾನಾ? ನೋಡಿದ್ಯಾ ಹೇಗ್ ಮಾತಾಡ್ತಿದ್ದಾನೆ? ಅಯ್ಯೋ ಹೋಗ್ಲಿ ಬಿಡಿಯಮ್ಮ, ನಮ್ಮೋನೆ ಅಲ್ವಾ, ಬನ್ನಿ. ಥ್ಯಾಂಕ್ ಗಾಡ್, ಶ್ರೀನಿಧಿ ರಿಕವರಿ ಆಗಿದ್ದಾಳೆ. ಅವಳಿಗೇನಾಗುತ್ತೋ ಅಂತ ಫುಲ್ ಟೆನ್ಷನ್ ಆಗಿತ್ತು. ಅಪ್ಪನ ಪೂಜೆಗೆ ನಾನು ಸಪೋರ್ಟ್ ಮಾಡ್ತೀನಿ. ನನಗೆ ತುಂಬ ಖುಷಿ ಆಗ್ತಿದೆ. ಶ್ರೀನಿಧಿ, ಆಲ್ ದ ಬೆಸ್ಟ್. ಶ್ರೀನಿಧಿ, ನೀವು ಇಲ್ಲೇ ನಿಂತ್ಕೊಳ್ಳಿ, ಕೆಂಪು ನೀರು ತಗೊಂಡ್ ಬರ್ತೀನಿ. ನಿನಗೆ ಮೂಢನಂಬಿಕೆ ಜಾಸ್ತಿ ಆಯ್ತಮ್ಮ. ಕೆಂಪು ನೀರು ಅಂತ್ಯ, ಉಪ್ಪು ಅಂತ್ಯ, ಒಣಗಿದ ಮೆಣಸಿನ್ಕಾಯಿ ಅಂತ್ಯ. ಆದ್ರೂ ಹಾಸ್ಪಿಟಲ್ಗೆ ಹೋದವರು ಮುಖ ಸೋತ್ ಹೋದಂಗಿರತ್ತಲ್ಲ, ಅವ್ರಿಗೆ ದೃಷ್ಟಿ ಆಗೋದು. ಹಾಸ್ಪಿಟಲ್ ಮುಂದೆನೆ ತೆಂಗಿನಕಾಯಿ ಹೊಡೆದಿಯಲ್ಲ, ಮತ್ತೆ ಗ್ಯಾಪಲ್ ದೃಷ್ಟಿ ಆಗ್ಬಿಡತ್ತಾ? ನಿಮ್ಮಮ್ಮನ ನಿಮ್ದೆಗೋಸ್ಕರ ಕಣಮ್ಮ. ಅವಳಿಗೆ ನಿನ್ ಮೇಲಿರೋ ಪ್ರೀತಿ ಎಷ್ಟು ಸರಿ ಬೇಕಾದ್ರೂ ದೃಷ್ಟಿ ತಗ್ಸತ್ತೆ. ಪ್ರಿಯಾ, ದೃಷ್ಟಿನ ನಾನ್ ತೆಗಿತೀನಿ, ಕೊಡು. ನಾಯಿ ಕಣ್ಣು, ನರಿ ಕಣ್ಣು, ಊರೋರ್ ಕಣ್ಣು,
ಹೊರಗಿನವ್ರ ಕಣ್ಣು ಮನೆಯವ್ರ ಕಣ್ಣು ಎಲ್ಲ ಹೋಗ್ಲಿ. ಥೂ ಥೂ. ಪ್ರಿಯಾ, ಒಳಗ್ ಕರ್ಕೊಂಡು ಹೋಗೆ. ಅಮ್ಮ, ಈ ದೃಷ್ಟಿಗಿಷ್ಟಿ ಅನ್ನೋದು ನಿನ್ ಹುಚ್ಚತನ ಮೂಢನಂಬಿಕೆ ಅಷ್ಟೇ. ಇದು ನಿಜಾನೇ ಆದ್ರೆ ಪಕ್ಕದಲ್ಲಿರೋ ಆ ತಾಯಿ ರಾಕ್ಷಸಿ ದೃಷ್ಟಿ ಮಗ ರಾಕ್ಷಸನ್ ಕಣ್ಬಿದ್ರೆ ಹೋಗೋದೇ ಇಲ್ಲ. ಇಲ್ ನೋಡು, ಈ ಮುದ್ಕಿ ದೃಷ್ಟಿ ಕೂಡ. ಶ್ರೀನಿಧಿ, ಏನೇ ಮಾತು? ಅಯ್ಯೋ ಪಾಪ, ಗಂಡಾಂತರ ತೊಲಗಿ ಕ್ಷೇಮವಾಗಿ ಮನೆಗ್ ಬಂದಿದ್ದಾಳೆ ಅಂತ ದೃಷ್ಟಿ ತೆಗೆದ್ರೆ ನನ್ ದೃಷ್ಟಿನೇ ಬೀಳುತ್ತೆ ಅಂತ ಹೇಳ್ತೀಯಾ? ಯಾವಾಗ್ಲೂ ಬಾಯಿ ಬಂದಾಗೆ ಮಾತಾಡ್ತೀಯಲ್ಲ. ಅತ್ತೆ, ಅವಳಿಗೆ ಯಾವಾಗ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ನೀವ್ ಅದನ್ನ ಮನ್ಸಲ್ಲಿ ಇಟ್ಕೋಬೇಡಿ. ಹೌದು, ಎಲ್ರಿಗೂ ತಂದ್ ಹಾಕೊಳಲ್ವಾ ನೀನು? ನಿನಗೇನಂತಾರೆ? ನನಗೇನು ಹೇಳ್ಬೇಡ ಅಂತ ಹೇಳ್ಬೇಡ ಅಜ್ಜಿ. ಶ್ರೀನಿಧಿ, ಹಾಗೆ ಮಾತಾಡಬಾರ್ದು. ನಡಿ. ಬಾಯಿಲಿ. ಮಾಡ್ತೀನಿ ಮಾಡ್ತೀನಿ. ಅಮ್ಮ ದುರ್ಗಾ, ಅಮ್ಮೋ ಅಮ್ಮೋ ಅಮ್ಮೋ, ನೋಡಿದ್ಯಾ ಆದಿತ್ಯ? ಆ ಶ್ರೀನಿಧಿ ಮೇಲೆ ಎಷ್ಟೇ ಕೋಪ ಇದ್ರು ಎಲ್ಲ ಬೇಜಾರನ್ನು ಬದಿಗೊತ್ತಿ ನಿಮ್ಮಮ್ಮ ಅಷ್ಟೆಲ್ಲ ಮಾಡಿ ಸಹಾಯ ಮಾಡಿದ್ರೆ ಅವಳಿಗೆ ಪುನರ್ಜನ್ಮ ಕೊಡಿಸಿದ್ದಕ್ಕೆ ನಿಮ್ಮಮ್ಮನ ಕಾಲ್ ತೊಳೆದು ಆ ನೀರ್ನ ತಲೆ ಮೇಲೆ ಹಾಕೊಳ್ಳೋದು ಬಿಟ್ಟು ದೃಷ್ಟಿ ತೆಗೆಸ್ಕೊಳ್ಳುವಾಗ ನಿಮ್ಮಮ್ಮನ ಕಣ್ಣು ಬಿದ್ದೆ ಹೀಗಾಯ್ತು ಅಂತ ಹೇಳ್ತಿದ್ದಾಳಪ್ಪ. ಏನ್ ಮನುಷ್ಯಳಪ್ಪ ಅಜ್ಜಿ. ಅವಳು ಹಂಗೆ ಬರೀ ಸುಳ್ಳು ಹೇಳ್ತಾಳೆ. ಅವಳು ಮಾತೆಲ್ಲ ತಲೆಗೆ ಹಾಕೋತಿಯಲ್ಲ. ಯಾವಾಗ ಏನ್ ಮಾತಾಡ್ಬೇಕು, ಏನ್ ಮಾತಾಡ್ತಾಳೋ ಅವಳಿಗೆ ಗೊತ್ತಿಲ್ಲ ನೋಡು. ಅವಳು ದೊಡ್ಡ ಮೆಂಟ್ಲು. ಅವಳ ಬಗ್ಗೆ ಮಾತಾಡ್ತಿದ್ರೆ ನಾವು ಮೆಂಟ್ಲಾಗ ಹೋಗ್ತೀವಿ. ಅದಕ್ಕೆ ನಿಮ್ಮಮ್ಮ ನಿನಗೇನ್ ಹೇಳ್ತಾರೋ ಅದನ್ನೇ ಮಾಡು, ಅದೇ ಸರಿ. ನಾನು ಅಮ್ಮನ್ ಮಾತನ್ನ ಫಾಲೋ ಮಾಡ್ತೀನಿ. ಅದ್ರಲ್ಲಿ ಇನ್ನೇನ್ ಡೌಟ್ ಇದೆ? ಅಮ್ಮನ್ ಬಿಟ್ಟು ಬೇರೆ ಯಾರನ್ನೂ ಫಾಲೋ ಮಾಡಲ್ಲ. ಇಷ್ಟೆಲ್ಲ ಆದ್ರೂ ಅವಳಲ್ಲಿರೋ ಕೊಬ್ಬು ಕರಗಿಲ್ಲ ಕಣೋ. ಅಂತವ್ರ ಕಣ್ಣು ದೇವ್ರು ತೆರೆಸ್ಬೇಕು ಅಜ್ಜಿ. ಯಾಕೆ ತೆರೆಸಲ್ಲ? ಖಂಡಿತ ತೆರೆಸ್ತಾನೆ. ಇಷ್ಟು ದಿನ ನಿಮ್ಮಮ್ಮನ್ನ ಏನ್ ಬೇಕೋ ಎಲ್ಲ ಬೈದಿದ್ದಾಳವಳು. ಆದ್ರೆ ಸರಿಯಾದ ಶಿಕ್ಷೆ ಆಯ್ತು. ಇನ್ನೊಂದೆರಡು ಸಲ ನೋಡ್ತಾನೆ, ಬದಲಾದ್ರೆ ಸರಿ. ಬುದ್ಧಿ ಕಲ್ತ್ಕೊಂಡ್ರೆ ಸುಮ್ನಿರ್ತಾನೆ. ಇಲ್ಲ ಮತ್ತೆ ಅದೇ ಶುರು ಆಯ್ತು ಅಂತಂದ್ರೆ ಹಾಗೆ ಅವ್ರನ್ನ ಕೈ ಕಾಲು ಮುರಿದು ಮೂಲೆ ಕೂರಿಸ್ತಾನೆ. ಅವಳ ಅಮ್ಮ ಬಂದು ನಿಮ್ಮಮ್ಮನ ಕಾಲು ಹಿಡ್ಕೊಂಡ್ಲು. ನಾಳೆ ಅವಳು ಬಂದು ನಿನ್ನ ಕಾಲು ಬೀಳ್ತಾಳು. ಚಿಕ್ಕಮ್ಮ, ಯಾಕೆ ಇಲ್ದೇ ಇರೋದನ್ನೆಲ್ಲ ಅವನಿಗೆ ಹೇಳ್ತಿದ್ಯಾ? ಅವಳ ಅಹಂಕಾರ ಲೆಕ್ಕ ಇಲ್ದೇ ಇರೋ ದುರಹಂಕಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೆಲ್ಲ ಏನು ಬೇಕಾಗಿಲ್ಲ. ಅವ್ರಿಗೇನೇ ಕೊಟ್ರು ಎಷ್ಟೇ ಕೊಟ್ರು ಕೃತಜ್ಞತೆ ಅನ್ನೋದೇ ಇಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ದುರ್ಗಾ. ಏಯ್, ನೀನ್ ಅವ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ಅವ್ರು ಎಷ್ಟೇ ತಲೆ ಎತ್ತಿದ್ರು ನಮ್ಮ ಮುಂದೆ ಸತ್ತ ಹಾವಿಗೆ ಸಮ. ಅವ್ರು ಯಾವತ್ತೂ ನಮ್ ಕಾಲ್ ಹತ್ರನೇ ಬಿದ್ದಿರೋರು ಕಣೋ. ಅಡಕ್ಕಿಟ್ಟಿರೋ ಅಭಿಮಾನ, ಅಂಗಲಾಚೋ ಆತ್ಮಾಭಿಮಾನ, ಕೀಳು ಮಟ್ಟದ ಅಹಂಕಾರ, ಹದಗೆಟ್ಟಿರೋ ಜೀವನ. ಬಿಟ್ಬಿಡೋ, ಅವ್ರ ವಿಷಯ ಬಿಟ್ಬಿಡು. ನಿನಗದೆಲ್ಲ ಬೇಕಾಗಿಲ್ಲ. ನಿನ್ ಭವಿಷ್ಯದ ಬಗ್ಗೆ ನೀನ್ ಗಮನ ಕೊಡು. ಅವ್ರ ವಿಷಯ ನಾನ್ ನೋಡ್ಕೋತೀನಿ, ನೀನ್ ಹೋಗಿ ಓದ್ಕೋ. ಸರಿ ಅಮ್ಮ. ಇವನ್ ಕತೆ ಹಾಗಿರ್ಲಿ ಬಿಡೆ. ಮತ್ತೆ ನಿನ್ನ ಗಂಡ ಅವ್ರ ಜೊತೆನೆ ಸೇರ್ಕೊಂಡ್ಬಿಡ್ತಾನೋ ಏನೋ.
ತಂಗಿ ಕಡೆ ವಾಲ್ ಬಿಡ್ತಾನೋ ಏನೋ. ನಮ್ ದುರ್ಗಮ್ಮನ್ ಮಾತ್ ಮೀರಿ ಅವ್ರ ತಂಗಿ ಕಡೆ ನಮ್ಮ ಅಣ್ಣ ಏನು ವಾಲಲ್ಲ, ನೀವ್ ಸ್ವಲ್ಪ ತೆಪ್ಪಗಿರಿ. ಅವನಿಗೆ ಪ್ರಿಯಾ ಮೇಲೆ ಹೆಚ್ಚು ಪ್ರೀತಿನೇ ಹುಚ್ಚಿ. ಯಾರ್ಗ್ ಹೇಗ್ ಪ್ರೀತಿ ತೋರಿಸ್ಬೇಕು ಅಂತ ನಮ್ ದುರ್ಗಮ್ಮಂಗೆ ತುಂಬಾ ಚೆನ್ನಾಗ್ ಗೊತ್ತು. ಏನೇ ಆದ್ರೂ ಕೂಡ ನಿನ್ನ ಮಗನ್ನ ಮಾತ್ರ ಆ ಹುಡುಗಿ ಜೊತೆ ಸೇರೋದಕ್ ಮಾತ್ರ ಬಿಡ್ಬೇಡ. ಅವ್ರು ಯಾವಾಗ್ಲೂ ಹಾವು ಮುಂಗ್ಸಿ ತರ ಇದ್ರೇನೆ ಒಳ್ಳೇದು. ಅಪ್ಪಿ ತಪ್ಪಿ ಅವಳು ಮಾಯಲೇನೋ ಬಿದ್ನೋ, ಆಮೇಲೆ ನಿನ್ನ ಕತೆ ದೇವ್ರೇ ಗತಿ.